ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಸೌಮ್ಯ. ಫ್ರೆಂಡ್ಸ್, ವಿಡಿಯೋ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪೇಪರ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ: ಇವು ಅನುನಾಸಿಕ ಅಕ್ಷರಗಳು ಅಂತ ಕೊಟ್ಟಿದ್ದಾರೆ. ಸೊ ಅನುನಾಸಿಕ ಅಂತ ಹೇಳಿದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸ್ತಕ್ಕಂಥ ಅಕ್ಷರಗಳನ್ನ ನಾವು ಅನುನಾಸಿಕ. ನಾಸಿಕ ಮೀನ್ಸ್ ಮೂಗು, ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳು. ಸೊ ಇಲ್ಲಿ ನಾವು ಯಾವ ಅಂತ ನೋಡ್ತಾ ಹೋದಾಗ ಆಪ್ಷನ್ 3 ಏನಿದೆ, ಞ ಞ ಣ, ಇದರ ಜೊತೆಗೆ ಇನ್ನೊಂದು ಬರುತ್ತೆ ಮಾ ಅಂತಕ್ಕಂಥದ್ದು. ಸೊ ಈ 5 ಅಕ್ಷರಗಳನ್ನ ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಸೊ ಹಾಗೆ ಆನ್ಸರ್ ಬಂದು ಆಪ್ಷನ್ 3 ಅನುನಾಸಿಕ ಅಕ್ಷರಗಳಾಗಿರುತ್ತೆ. ನೆಕ್ಸ್ಟು ಆ, ಇ, ಉ, ಎ ಇದೆಲ್ಲ ಬಂದು ದೀರ್ಘ ಸ್ವರಕ್ಕೆ ಬರ್ತಕ್ಕಂಥದ್ದು. ಸೊ ನೋಡಿ, ಆ, ಇ ಇದೆಲ್ಲ ದೀರ್ಘ ಸ್ವರಕ್ಕೆ ಬರುತ್ತೆ. ಆ್ಯಂಡ್ ಕ, ಠ, ತಾಪ ಇದೆಲ್ಲ ಮಹಾಪ್ರಾಣಾಕ್ಷರಕ್ಕೆ ಬರ್ತಕ್ಕಂಥದ್ದು. ಯ, ರ, ಲಾವ ಇದೇನಿದೆ ಇದು ಅವರ್ಗೀಯ ವ್ಯಂಜನ ಅಕ್ಷರಗಳನ್ನು ನೋಡ್ತಾ ಹೋಗ್ತೀವಿ. ಈ ಆನ್ಸರ್ ಬಂದು ಆಪ್ಷನ್ 3 ಅನುನಾಸಿಕ ಅಕ್ಷರಗಳು ಞ, ಞ, ಣ, ನ, ಮ ಒಟ್ಟು 5 ಅಕ್ಷರಗಳು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ನು, ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೊಟ್ಟಿದ್ದಾರೆ. ಮನುಷ್ಯ, ಕಾವೇರಿ, ವ್ಯಾಪಾರಿ, ಹೊಸದು ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತಿದೆ ವಸ್ತುವಾಚಕದ ನಾಮಪದದಲ್ಲಿ ಒಟ್ಟು 3 ವಿಧ ಬರುತ್ತೆ. ಒಂದು ಅಂಕಿತನಾಮ, ಅನ್ವರ್ಥನಾಮ ಆ್ಯಂಡ್ ರೂಢನಾಮ ಅಂತ ಹೇಳ್ತೀವಿ. ಸೊ ಅಂಕಿತನಾಮ ಅಂತ ಹೇಳಿದಾಗ ನಾವು ಇಟ್ಕೊಂಡಂತಕ್ಕಂಥ ಒಂದು ಹೆಸರು, ಇಟ್ ಮೀನ್ಸ್ ಕಾವೇರಿ ಅಥವಾ ರಾಮ, ಲಕ್ಷ್ಮಣ, ಸೊ ಅಥವಾ ನಾವೊಂದು ಹೆಸರುಗಳನ್ನ ಇಟ್ಟಿರ್ತೀವಲ್ಲ, ಸೊ ಅದನ್ನು ನಾವು ಅಂಕಿತನಾಮ ಅಂತ ಹೇಳ್ತೀವಿ. ಆ್ಯಂಡ್ ರೂಢನಾಮ ಅಂತ ಹೇಳಿದ್ರೆ ರೂಢಿಯಿಂದ ಬಂದಿರತಕ್ಕಂಥ, ಇಟ್ ಮೀನ್ಸ್ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ, ಇನ್ನೊಂದು ತಲೆಮಾರಿಗೆ ಏನು ರೂಢಿಯಿಂದ ಒಂದು ಪದ ಬಂದಿರುತ್ತೋ ಸೊ ಅದನ್ನು ನಾವು ರೂಢನಾಮ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಮನುಷ್ಯ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ದೇಶ ಆಗಿರ್ಬೋದು, ಅಥವಾ ನದಿ ಆಗಿರ್ಬೋದು, ಕಲ್ಲು, ಮಣ್ಣು ಇದನ್ನೆಲ್ಲ ನಾವು ರೂಢನಾಮಕ್ಕೆ ಉದಾಹರಣೆ ಅಂತ ಹೇಳ್ತೀವಿ. ಆ್ಯಂಡ್ ವ್ಯಾಪಾರಿ ಅಂದರೆ ಏನು ಹಾಗಾದರೆ ಅಂತ ನಾವು ನೋಡ್ತಾ ಹೋದರೆ, ವ್ಯಾಪಾರಿ ಅಂತಕ್ಕಂಥದ್ದು ಅನ್ವರ್ಥನಾಮ. ಅನ್ವರ್ಥನಾಮಕ್ಕೆ ಉದಾಹರಣೆ ಆಗುತ್ತೆ. ಅನ್ವರ್ಥ ಅಂತ ಹೇಳಿದ್ರೆ ಅರ್ಥಕ್ಕೆ ತಕ್ಕಂತೆ, ಒಂದು ಕೆಲಸಕ್ಕೆ ತಕ್ಕಂತೆ, ಅವ್ರು ಇರ್ತಕ್ಕಂಥ ಇದಕ್ಕೆ ತಕ್ಕಂತೆ ನಾವು ಇಟ್ಕೊಳ್ತಕ್ಕಂಥದ್ದು ಅನ್ವರ್ಥನಾಮ ಅಂತ ಆಗುತ್ತೆ. ಸೊ ವ್ಯಾಪಾರಿ ಆಗಿರ್ಬೋದು, ವೈದ್ಯ ಆಗಿರ್ಬೋದು, ವೃತ್ತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಕುಂಟ ಅವನ ಒಂದು ಅಂಗವಿಕಲತೆಗೆ ಸಂಬಂಧಪಟ್ಟಂತೆ ಕರಿತಾ ಹೋಗ್ತೀವಿ. ಸೊ ಅದನ್ನು ನಾವು ಅನ್ವರ್ಥನಾಮ ಅಂತ ಹೇಳ್ತೀವಿ. ಆ್ಯಂಡ್ ಹೊಸದು ಅಂತಕ್ಕಂಥದ್ದು ಇದು ನಾಮಪದನೇ ಅಲ್ಲ. ಸೊ ಇದು ಬಂದು ಲೆಫ್ಟ್ ಮಾಡಬೇಕಾಗುತ್ತೆ. ಸೊ ಮನುಷ್ಯ ಅಂತಕ್ಕಂಥದ್ದು ರೂಢನಾಮ, ಕಾವೇರಿ ಬಂದು ಅಂಕಿತನಾಮ, ವ್ಯಾಪಾರಿ ಬಂದು ಅನ್ವರ್ಥನಾಮ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಅಷ್ಟು, ಇಷ್ಟು, ಹಲವು, ಕೆಲವು ಪದಗಳು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಅಷ್ಟು, ಇಷ್ಟು ಅಂತಕ್ಕಂಥ ಇದು ಅಳತೆಗೆ ಸಂಬಂಧಪಟ್ಟಂಥ, ಪರಿಮಾಣಕ್ಕೆ ಸಂಬಂಧಪಟ್ಟಂಥ ಒಂದು ಪದಗಳಾಗಿರುತ್ತೆ. ಗುಣವಾಚಕ ಅಂತ ಹೇಳಿದ್ರೆ ಕರಿಯ, ಬಿಳಿಯ, ಕೆಂಪು ಈ ಥರ ಬರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸಂಖ್ಯೆಯ ವಾಚಕ ಅಂತ ಹೇಳಿದ್ರೆ ಲಕ್ಷಾಂತರ ಅಥವಾ ಕೋಟ್ಯಾಂತರ, ಒಂದನೇ, ಎರಡನೆಯ ಅಂತ ಹೇಳಿದಾಗ ನಾವು ಸಂಖ್ಯಾ ವಾಚಕ ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಭಾವನಾಮ ಅಂತ ಖಂಡಿತ ಬರೋದಿಲ್ಲ, ಅದು ಭಾವನೆಗೆ ಸಂಬಂಧಪಟ್ಟಂಥ ವರ್ಡ್ಗಳಾಗಿರುತ್ತೆ. ಸೊ ಇಲ್ಲಿ ಅಷ್ಟು, ಇಷ್ಟು, ಹಲವು, ಕೆಲವು ಈ ಥರ ಎಲ್ಲ ಬಂದು ಪರಿಮಾಣವಾಚಕ. ಆಪ್ಷನ್ 2 ಪರಿಮಾಣವಾಚಕಕ್ಕೆ ಉದಾಹರಣೆ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಹೊಳೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ, ಹೇಸಲ್ಲಿ ಹೊಳೆಯಿಂದ ಅಂತ ಹೇಳಿದಾಗ ಇಲ್ಲಿ ಇಂದ ಅಂತಕ್ಕಂಥ ಒಂದು ಪ್ರತ್ಯಯ ಬರುತ್ತೆ ಅಲ್ವಾ. ಸೊ ಲಾಸ್ಟಲ್ಲಿ ಹಿಂದ, ಹೊಳೆಯಿಂದ, ಹಿಂದ ಅಂತಕ್ಕಂಥದ್ದು. ಸೊ ನೋಡಿ, ಪ್ರಥಮ ಅಂತಕ್ಕಂಥದ್ದು ಓ, ಆ್ಯಂಡ್ ಷಷ್ಠಿ ಬಂದು ಹಾ, ಚತುರ್ಥಿ ಬಂದು ಗೆ ಅಥವಾ ಕೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟು ತೃತೀಯ ಬಂದು ಇಂದ, ಹೇಸ್. ಈಗ ಆನ್ಸರ್ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ಸೊ ಪ್ರಥಮ ಹೂ, ಷಷ್ಠಿ ಆ, ಚತುರ್ಥಿಗೆ ಅಥವಾ ಕೆ, ತೃತೀಯ ಇಂದ. ಸೊ ಇಲ್ಲಿ ಹೊಳೆಯಿಂದ ಅಂತ ಕೊಟ್ಟಿರೋದ್ರಿಂದ ಹಿಂದ ಅಂತಕ್ಕಂಥ ಒಂದು ವಿಭಕ್ತಿ ಪ್ರತ್ಯಯ ಇದೆಯೋ ಸೊ ಇದು ತೃತೀಯದಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದು ತೃತೀಯ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು ಅಂತ ಕೊಟ್ಟಿದ್ದಾರೆ. ಸೊ ಆದೇಶ ಸಂಧಿ ಅಂತ ಅಂದರೆ ಏನು? ಸೊ ಸಂಧಿನ ನಾವು ಬಿಡಿಸ್ಬಾರ್ದಾಗ ಏನಾಗುತ್ತೆ, ಕಚಡದ ಅಕ್ಷರಗಳ ಬದಲಾಗಿ ಗಜಡದ ಅಕ್ಷರಗಳು ಬೇರೆ ಒಂದು ಅಕ್ಷರ ಬಂದು ಅಲ್ಲಿ ಸೇರ್ಕೊಳ್ಳುತ್ತೆ. ಕಾಗೆ ಬದಲಾಗಿ ಗಾ ಬರ್ತಕ್ಕಂಥದ್ದು, ಆ್ಯಂಡ್ ಚಾಗೆ ಬದಲಾಗಿ ಜಾ ಬರ್ತಕ್ಕಂಥದ್ದಾಗಿರ್ಬೋದು, ಆ್ಯಂಡ್ ಟಾಗೆ ಬದಲಾಗಿ ಡಾ ಬರ್ತಕ್ಕಂಥದ್ದಾಗಿರ್ಬೋದು, ತಾಗೆ ಬದಲಾಗಿ ದಾ ಬರ್ತಕ್ಕಂಥದ್ದು, ಪಾಗೆ ಬದಲಾಗಿ ಬಾ ಬರ್ತಕ್ಕಂಥದ್ದು. ನೋಡಿ, ಇಲ್ಲಿ ಆದೇಶ ಸಂಧಿ ಅಂತ ಹೇಳಿದಾಗ ಮೈ ಪ್ಲಸ್ ತೋರು, ಮೈ ಪ್ಲಸ್ ತೋರು, ದಾಗೆ ಬದಲಾಗಿ ತೋರು, ತೋರು, ತಾಗೆ ದಾ ಬರ್ತಕ್ಕಂಥದ್ದು. ಆಪ್ಷನ್ ನೋಡಿ ಇಲ್ಲಿದೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 1 ಮೈದೋರು, ಮೈಯನ್ನು ಪ್ಲಸ್ ತೋರು, ಮೈದೋರು ಆದೇಶ ಸಂಧಿಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಬೆಟ್ಟದಾವರೆ ಈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಇಲ್ಲಿ
ಕ್ರಿಯಾ ಸಮಾಸ ಅಂತ ಹೇಳಿದಾಗ ಇಲ್ಲಿ ಕ್ರಿಯೆ ಜರುಗ್ತಾ ಇರಬೇಕು, ಒಂದು ಕೆಲಸ ಆಗ್ತಾ ಇರಬೇಕು. ಬೆಟ್ಟ ಪ್ಲಸ್ ತಾವರೆ, ಸೊ ಅಲ್ಲಿ ಯಾವುದೇ ಒಂದು ಕ್ರಿಯೆ ಜರುಗೋದಿಲ್ಲ. ಆ್ಯಂಡ್ ಗಮಕ ಸಮಾಸ ಅಂತ ಹೇಳಿ ಅಲ್ಲಿ ಕೃದಂತ ಬರಬೇಕು ಅಥವಾ ಒಂದು ಸರ್ವನಾಮ ಬರ್ತಾ ಹೋಗ್ಬಿರ್ಬೇಕಾಗುತ್ತೆ. ಆ ಅಥವಾ ಈ ಅಥವಾ ಒಂದು ಗಮಕ, ಇಟ್ ಮೀನ್ಸ್ ಅಲ್ಲೂ ಸಹ ಕ್ರಿಯೆ ಜರುಗ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ದ್ವಿಗು ಸಮಾಸ ಅಂತ ಹೇಳಿದ್ರೆ ಇಲ್ಲಿ ಅಂಕಿ ಸಂಖ್ಯೆಗಳು ಬರ್ತಾ ಹೋಗಬೇಕಾಗುತ್ತೆ. ಸೊ ಅಂಕಿ ಸಂಖ್ಯೆಯಲ್ಲಿ ಯಾವುದು ಕಂಡು ಬರ್ತಿಲ್ಲ, ಸೊ ದ್ವಿಗು ಸಮಾಸ ಬರೋದಿಲ್ಲ. ಆ್ಯಂಡ್ ತತ್ಪುರುಷ ಸಮಾಸ ಅಂತ ಹೇಳಿದಾಗ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಸಹ ಪ್ರಧಾನವಾಗಿರುತ್ತೆ. ಇಲ್ಲಿ ಬೆಟ್ಟ ಅಂತಕ್ಕಂಥದ್ದು ಪ್ರಧಾನ ಆ್ಯಂಡ್ ತಾವರೆ ಎರಡೂ ಸಹ ಪ್ರಧಾನವಾದಂಥ ಅರ್ಥವನ್ನು ಪಡ್ಕೊಂಡಿರುತ್ತೆ. ಇಟ್ ಮೀನ್ಸ್ ಎರಡೂ ಸಹ ನಾಮಪದಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಎರಡೂ ಸಹ ಉತ್ತರ ಪದ ಆ್ಯಂಡ್ ಪೂರ್ವ ಪದ ಎರಡೂ ಸಹ ನಾಮಪದಗಳಾಗಿರುತ್ತೆ. ಬೆಟ್ಟ ಮತ್ತು ತಾವರೆ ಎರಡೂ ಸಹ ನಾಮಪದ. ಸೊ ಆನ್ಸರ್ ಬಂದು ತತ್ಪುರುಷ ಸಮಾಸ. ಆ್ಯಂಡ್ ನೆಕ್ಸ್ಟು ಬಟ್ಟ ಬಯಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಬಟ್ಟ ಬಯಲು ಜೋಡು ನುಡಿ ದ್ವಿರುಕ್ತಿ ಅನುಕರಣವ್ಯಯ ಆ್ಯಂಡ್ ಭಾವಸೂಚಕ ಅವ್ಯಯ ಅಂತ ಕೊಟ್ಟಿದ್ದಾರೆ. ಸೊ ಭಾವಸೂಚಕ ಅವ್ಯಯ ಬರೋದಿಲ್ಲ, ಯಾಕಂದರೆ ಇಲ್ಲಿ ಭಾವನೆ, ಇಟ್ ಮೀನ್ಸ್ ಈ ಒಂದು ಚಿಹ್ನೆಯಲ್ಲಿ ಯಾವುದೋ ಒಂದು ಆ ಹೋ ಈ ಥರ ಬರ್ತಾ ಹೋಗ್ಬೇಕಾಗುತ್ತೆ. ಆಹಾ ಅಂತಕ್ಕಂಥದ್ದು ಇದು ಕಂಡು ಬರೋದಿಲ್ಲ. ಆ್ಯಂಡ್ ಇಲ್ಲಿ ಅನುಕರಣವ್ಯಯ ಅಂತ ಹೇಳಿದಾಗ ಒಂದು ಪದ ಎರಡು ಸರಿ ಬರ್ತಕ್ಕಂಥದ್ದು, ಬಟ್ ಅಲ್ಲಿ ಯಾವುದೇ ಒಂದು ಅರ್ಥ ಬರ್ದೇ ಇರ್ತಕ್ಕಂಥ, ಇಟ್ ಮೀನ್ಸ್ ಗರಗರ, ಜುಳು ಜುಳು, ತಳತಳ, ಸೊ ಪಳಪಳ ಇದೆಲ್ಲ ಅನುಕರಣವ್ಯಯಕ್ಕೆ ಬರ್ತಕ್ಕಂಥ, ಅಲ್ಲಿ ಅರ್ಥ ಇರೋದಿಲ್ಲ, ಒಂದು ಪದ ಎರಡೆರಡು ಸರಿ ರಿಪೀಟ್ ಆಗಿರುತ್ತೆ. ಸೊ ಇದು ಬಟ್ಟ ಬಯಲು. ಬಯಲು ಅಂತಕ್ಕಂಥ ನಮ್ಗೆ ಗೊತ್ತಿದೆ, ಬಯಲು ಒಂದು ಪದ ಅರ್ಥವನ್ನು ಹೊಂದಿದೆ. ಸೊ ಇಲ್ಲಿ ಬಂದು ದ್ವಿರುಕ್ತಿ ಏನಿದೆಯೋ ಆಪ್ಷನ್ 2 ದ್ವಿರುಕ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಜೋಡು ನುಡಿಗೆ ಉದಾಹರಣೆಯ ಪದವಿದು ಅಂತ ಕೊಟ್ಟಿದ್ದಾರೆ. ಕೊನೆಗೆ ಚುರು ಚುರು, ಹಾಲ್ಜೇನು, ಹಬ್ಬಬ್ಬ. ಹಬ್ಬಬ್ಬ ಅಂತಕ್ಕಂಥದ್ದು ನಾನು ಹೇಳಿದಾಗೆ ಭಾವಸೂಚಕ ಅವ್ಯಯಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ಚುರು ಚುರು ಏನಿದೆಯೋ ಸೊ ಇದು ಬಂದು ಅನುಕರಣವ್ಯಯಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕೊನೆಗೆ ಅಂತಕ್ಕಂಥದ್ದು ದ್ವಿರುಕ್ತಿಗೆ ಬರ್ತಕ್ಕಂಥದ್ದು. ಕೊನೆ ಅಂದರೆ ಲಾಸ್ಟು ಎರಡು ಸರಿ ರಿಪೀಟ್ ಆಗಿದೆ, ದ್ವಿರುಕ್ತಿ ಬರುತ್ತೆ. ಆ್ಯಂಡ್ ಉಳಿದಿರ್ತಕ್ಕಂಥ ಹಾಲ್ಜೇನು ಇದು ಬಂದು ಜೋಡು ನುಡಿ. ಆಪ್ಷನ್ 3 ಜೋಡು ನುಡಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಕಗ್ಗಂಟು ಈ ನುಡಿಗಟ್ಟಿನ ಅರ್ಥವನ್ನು ಕೇಳಿದ್ದಾರೆ. ಕಗ್ಗಂಟು ಅಂತ ಹೇಳಿದರೆ ಹತೋಟಿಯಲ್ಲಿಡು, ಬಗೆಹರಿಸಲಾಗದ ಸಮಸ್ಯೆ, ಸಿದ್ಧನಾಗು, ಸುಳ್ಳು ಮಾತು ಅಂತ ಕೊಟ್ಟಿದ್ದಾರೆ. ಕಗ್ಗಂಟು ಅಂತ ಹೇಳಿದರೆ ಅದನ್ನು ಬಿಡಿಸಲೇ ಆಗದೆ ಇರ್ತಕ್ಕಂಥ ಒಂದು ಬಗೆಹರಿಸಲಾಗದಂಥ ಒಂದು ಸಮಸ್ಯೆ. ಆಪ್ಷನ್ 2 ಬಗೆಹರಿಸಲಾರದಂಥ ಒಂದು ಸಮಸ್ಯೆ ನಾವು ಕಗ್ಗಂಟು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ಸಾಮಾನ್ಯಾರ್ಥಕ ಅವ್ಯಯಕ್ಕೆ ಉದಾಹರಣೆಯ ಪದವಿದು ಅಂತ ಕೊಟ್ಟಿದ್ದಾರೆ. ಸೊಗಸಾಗಿ, ಕರಕರ, ಬಳಿರೆ, ಅವನೇ. ನಾವು ನೋಡ್ತಾ ಹೋದರೆ ಇಲ್ಲಿ ನೋಡಿ ಸಾಮಾನ್ಯಾರ್ಥಕ ಅವ್ಯಯ ಅಂತ ಹೇಳಿದಾಗ ಇಲ್ಲಿ ಕರಕರ ಅಂತಕ್ಕಂಥದ್ದು ಅನುಕರಣವ್ಯಯಕ್ಕೆ ಬರ್ತಕ್ಕಂಥದ್ದು, ಬಳಿರೆ ಅಂತಕ್ಕಂಥದ್ದು ಭಾವಸೂಚಕ ಅವ್ಯಯಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ಅವನೇ ಇವಳೆ, ಸೊ ಇದು ಬಂದು ವಿದ್ಯಾರ್ಥಕ ಇದು ಅವನೇ ಅಂತಕ್ಕಂಥದ್ದು ಬಂದು ವಿವರಣಾತ್ಮಕ ಇದಕ್ಕೆ ಬರ್ತಾ ಹೋಗ್ತದೆ. ಆ್ಯಂಡ್ ಸಾಮಾನ್ಯಾರ್ಥಕ ಅವ್ಯಯ ಅಂತ ಹೇಳಿದರೆ ಸೊಗಸಾಗಿ, ಆಪ್ಷನ್ 1 ಸೊಗಸಾಗಿ ಅಂತಕ್ಕಂಥದ್ದು ಸಾಮಾನ್ಯ ಅವ್ಯಯಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ವೈಶಾಖ ಪದದ ತದ್ಭವ ರೂಪವನ್ನು ಕೇಳಿದರೆ ಬೆಸುಗೆ, ಬೇತಾಳ, ಬೇಹಾರ, ಬೇಸಗೆ ಅಂತ ಕೊಟ್ಟಿದ್ದಾರೆ. ಸೊ ವೈಶಾಖ ಅಂತಂದರೆ ಬೇಸಗೆಗೆ ನಾವು ವೈಶಾಖ ಅಂತ ಹೇಳಿ ತತ್ಸಮ ತದ್ಭವ. ಆಪ್ಷನ್ 4 ಬೇಸಗೆ ಅಥವಾ ಬೇಸಿಗೆ ಅಂತಲೂ ಸಹ ಕೊಡಬಹುದು. ನೆಕ್ಸ್ಟ್ ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯದಲ್ಲಿ ಕರ್ತೃಪದ ಕೇಳಿದರೆ ಸೊ ಕರ್ತೃ ಕರ್ಮ ಕ್ರಿಯಾಪದ. ಕರ್ತೃಪದ ಫಸ್ಟ್ ಬರುತ್ತೆ, ಕರ್ಮ ನಡುವೆ ಬರುತ್ತೆ, ಆ್ಯಂಡ್ ಕ್ರಿಯಾಪದ ಕೊನೆಯಲ್ಲಿ ಬರ್ತಕ್ಕಂಥದ್ದು. ಸೊ ನೋಡ್ತಾ ಹೋದಾಗ ಕಾಪಾಡುವನು ಬಂದು ಕ್ರಿಯಾಪದಕ್ಕೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಸೊ ಸಮಸ್ತ ಲೋಕ ಅಂತಕ್ಕಂಥದ್ದು ಬಂದು ಇಲ್ಲಿ ಕರ್ಮಪದ ಆಗುತ್ತೆ, ಕರ್ಮಪದ. ಆ್ಯಂಡ್ ಮಹಾಶಕ್ತನಾದ ದೇವರು ಬಂದು ಕರ್ತೃಪದ, ದೇವರು. ಆಪ್ಷನ್ 3. ಆ್ಯಂಡ್ ನೆಕ್ಸ್ಟು ಭತ್ತ ಎಂಬ ಪದವನ್ನು ನೀಡುವ ಪದವಿದು ಅಂತ ಕೇಳಿದರೆ ಭತ್ತ ಪದದ ಸಮಾನಾರ್ಥಕ ಪದ ಯಾವುದು? ನರೆದಲೆಗ, ಕಳವೆ, ಹಾರಕ, ನವಣೆ ಅಂತ ಕೊಟ್ಟಿದ್ದಾರೆ. ಸೊ ಕಳವೆನ ನಾವು ಭತ್ತ ಅಂತ ಹೇಳ್ತೀವಿ. ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಜ್ಞಾನಿ ಪದದ ವಿರುದ್ಧಾರ್ಥಕ ಪದವನ್ನು ಕೇಳಿದರೆ ಸುಜ್ಞಾನಿ, ಧ್ಯಾನ, ವಿಜ್ಞಾನಿ ಆ್ಯಂಡ್ ಅಜ್ಞಾನಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜ್ಞಾನಿ ಪದದ ವಿರುದ್ಧ ಪದ, ಜ್ಞಾನಿನ ತಿಳ್ಕೊಂಡಿರ್ತಕ್ಕಂಥ ಬುದ್ಧಿವಂತ ಅಂತಕ್ಕಂಥದ್ದು ಬರುತ್ತೆ. ಸೊ ಅಜ್ಞಾನಿ. ಆಪ್ಷನ್ 4. ಆ್ಯಂಡ್ ನೆಕ್ಸ್ಟು ಮರಣ ಹೊಂದು, ಪರಿಶುದ್ಧತೆ, ಪಾತಿ ಈ ಪದಾರ್ಥಗಳನ್ನು ಹೊಂದಿರುವ ಪದವಿದು ಅಂತ ಕೊಟ್ಟಿದ್ದಾರೆ. ಮರಣ ಹೊಂದು ಅಂತ ಹೇಳಿದ್ರೆ ಕಾಡು, ಹರಿ, ಬೇಡ ಅಂತಕ್ಕಂಥದ್ದು ಬರಲ್ಲ. ಮರಣ ಹೊಂದು ಅಂದರೆ ಮಡಿ, ಸತ್ತನು ಅಂತಕ್ಕಂಥದ್ದು. ಪರಿಶುದ್ಧತೆ ಮಡಿ ಅಂತಕ್ಕಂಥದ್ದು, ಪಾತಿ ಮಡಿ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ನೆಕ್ಸ್ಟು
ವಿವೇಕ ಶಾಲೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದಲ್ಲಿರುವ ಕಾಲಸೂಚಕ ಪ್ರತ್ಯಯವನ್ನು ಕೇಳಿದರೆ ಸೊ ನಮ್ಗೆ ಗೊತ್ತಿದೆ ಇಲ್ಲಿ ಕಾಲಸೂಚಕ ಪ್ರತ್ಯಯ ಅಂತ ಹೇಳಿದ್ರೆ ಇಲ್ಲಿ ಏನಿದೆ ಹೋಗುತ್ತಾನೆ ಉತ್ತು ಅಂತಕ್ಕಂಥದ್ದು ಕಾಲಸೂಚಕ ಪ್ರತ್ಯಯ ಇದೆ. ಸೊ ಉತ್ತು ಅಂತ ಹೇಳಿದ್ರೆ ಈಗ ನಡೀತಕ್ಕಂಥದ್ದು ಏನಿದೆ ವರ್ತಮಾನ ಕಾಲದ ಒಂದು ಕಾಲಸೂಚಕ ಪ್ರತ್ಯಯ ಆಪ್ಷನ್ 3 ಉತ್ತು ಅಂತಕ್ಕಂಥದ್ದು ಈ ಒಂದು ಹೋಗುತ್ತಾನೆ ಅಂತಕ್ಕಂಥ ಪದದಲ್ಲಿ ಇರ್ತಕ್ಕಂಥ ಒಂದು ಕಾಲಸೂಚಕ ಪ್ರತ್ಯಯ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ನೆಕ್ಸ್ಟ್ ಕ್ವಶನ್ ಹೀಗಿದೆ, ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ ಈ ವಾಕ್ಯದಲ್ಲಿ ಮಾಡುವೆ ಎಂಬುದು ಪದದ ಕ್ರಿಯಾರ್ಥಕ ಏನು ಅಂತ ಕೇಳಿದರೆ ನಾವು ನೋಡ್ತಾ ಹೋದರೆ ಇಲ್ಲಿ ಮಾಡುವೆ ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತಾ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಬರುತ್ತಾ, ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ. ಸೊ ಪ್ರಶ್ನಾರ್ಥಕ ಬರೋದಿಲ್ಲ. ಆ್ಯಂಡ್ ವಿದ್ಯಾರ್ಥಕ ಓಕೆ ಸಂಭಾವನಾರ್ಥಕ ಅಂತ ಹೇಳಿದಾಗ ಅಲ್ಲಿ ಸಂಭಾವನೆ ಈ ಥರ ಆಶ್ಚರ್ಯ ಸೂಚಕ ಬರಬೇಕು, ಇದು ಬರೋದಿಲ್ಲ. ಆ್ಯಂಡ್ ನಿಷೇಧಾರ್ಥಕ ಅಂತ ಹೇಳಿದ್ರೆ ಮಾಡುವೆ ಅಂತ ಕೊಟ್ಟಿದ್ದಾರೆ, ಮಾಡಿಲ್ಲ ಮಾಡನು ಅಂತ ಕೊಟ್ಟಿಲ್ಲ. ಸೊ ಇದು ಬರೋದಿಲ್ಲ. ವಿದ್ಯಾರ್ಥಕ ಆಪ್ಷನ್ 2 ವಿದ್ಯಾರ್ಥಕ ಮಾಡುವೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಬಂದು ಇಲ್ಲಿ ಏನಂತ ಹೇಳಿದರೆ ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ಇಟ್ ಮೀನ್ಸ್ ಈ ಥರ ಹಾಕ್ಬಿಟ್ಟು ಮಾಡ್ತೀವಲ್ಲ ಸೊ ಅದನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಆಪ್ಷನ್ 4 ವಿವರಣೆಯನ್ನು ಕೊಡ್ತಕ್ಕಂಥ ವಿವರಣಾತ್ಮಕ ಚಿಹ್ನೆ ಆಗಿರುತ್ತೆ. ನೆಕ್ಸ್ಟ್ ಬರ್ತಾನೆ ಈ ಪದದ ಗ್ರಾಂಥಿಕ ರೂಪ ಏನು ಕೇಳಿದರೆ ಬರ್ತಾನೆ ಬರುತ್ತಾನೆ ಆಪ್ಷನ್ 3 ಬರುತ್ತಾನೆ. ನೆಕ್ಸ್ಟ್ ಸರಿಯಾದ ಪದ ರೂಪವಿದು ಅಂತ ಕೊಟ್ಟಿದ್ದಾರೆ ಅನಿರ್ವಚನೀಯ 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 ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ಸರಿಯಾದ ರೂಪ ಅಂತ ಹೇಳಿದ್ರೆ ಆಪ್ಷನ್ 1 ಅನಿರ್ವಚನೀಯ ಅಂತಕ್ಕಂಥದ್ದು. ಅಣ್ಣ ಪದದ ಬಹುವಚನ ರೂಪ ಯಾವುದು ಅಣ್ಣರು ಅಣ್ಣವು ಅಣ್ಣಗಳು ಅಣ್ಣಂದಿರು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ಆಪ್ಷನ್ 4 ಅಣ್ಣಂದಿರು. ಸೊ ಅಕ್ಕಂದಿರು ಅಣ್ಣಂದಿರು ತಮ್ಮಂದಿರು ಈ ಥರ ಎಲ್ಲ ಬರ್ತಾ ಹೋಗುತ್ತೆ. ಸೊ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅಂತ ಹೇಳ್ಬಹುದು. ಆ್ಯಂಡ್ ನೆಕ್ಸ್ಟು ಮಾಲೆಯ ಈ ಪದವು ಅಕ್ಷರಗಣಗಳಲ್ಲಿ ಇದಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೊಂದು ಫಾರ್ಮುಲಾ ಹೇಳಿದ್ದೆ ಏನಂತ ಹೇಳಿದರೆ ಗುರು ಲಘು 3 ಇರೆ ಮನಗಣ, ಗುರು ಲಘು ಮೊದಲಿರೆ ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಿರೆ ಸತಗಣ ಅಂತ ಹೇಳಿದೆ. ಸೊ ಇಟ್ ಮೀನ್ಸ್ ಫಸ್ಟ್ ಬರ್ತಕ್ಕಂಥದ್ದು ಮನಕ್ಕೆ ಮನಕ್ಕೆ ಭಯ ಆಗಿ ಜ್ವರ ಬಂದು ಸತ್ತನು. ಸೊ ನೋಡಿ ಈ ಥರ ಬರುತ್ತೆ. ಸೊ ಮನ ಅಂತ ಇಲ್ಲಿ 3 ಲಘು 3 ಗುರು ಬರ್ತಕ್ಕಂಥದ್ದು. ಫಸ್ಟ್ 3 ಗುರು ಆಮೇಲೆ 3 ಲಘು ಬರ್ತಕ್ಕಂಥದ್ದು. ಇಲ್ಲಿ ಭಯಗಣ ಅಂತ ಹೇಳಿದಾಗ ಮೊದಲು ಒಂದು ಗುರು ಅಥವಾ ಮೊದಲು ಒಂದು ಲಘು ಬರ್ತಕ್ಕಂಥದ್ದು. ಸೊ ಇಲ್ಲ ನೋಡ್ತಾ ಹೋದಾಗ ಮೊದಲು ಗುರು 2 ಲಘು ಬರುತ್ತೆ ನೋಡಿ. ಸೊ ಇಲ್ಲಿ ಮೊದಲು ಒಂದು ಗುರು 2 ಲಘು ಬರ್ತಕ್ಕಂಥದ್ದು ಬಗಣ ಆಪ್ಷನ್ 2. ನೆಕ್ಸ್ಟು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಸಂತೆ ಹಾಲೆರೆದಂತೆ ಅಂತೆ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಬಂದು ಉಪಮ ಅಲಂಕಾರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಷಟ್ಪದಿಯ ಬ್ರಹ್ಮ ಯಾರು ಅಂತ ಕೇಳಿದರೆ ಇಲ್ಲಿ ಷಟ್ಪದಿಯ ಬ್ರಹ್ಮ ಅಭಿಧಾನವನ್ನು ಹೊಂದಿರುವ ಕವಿಯರು ರಾಘವಾಂಕ, ಕುಮಾರವ್ಯಾಸ ಆ್ಯಂಡ್ ಲಕ್ಷ್ಮೀಶ ಅಂತ ಕೊಟ್ಟಿದ್ದಾರೆ. ಸೈನ್ಸ್ ನೋಡ್ತಾ ಹೋದರೆ ಆಪ್ಷನ್ 2 ರಾಘವಾಂಕ. ಆ್ಯಂಡ್ ನೆಕ್ಸ್ಟ್ ಬಂದು ತಾಳಿದವನು ಬಾಳಿಯನು ಈ ಗಾದೆಯು ಇದರ ಮಹತ್ವವನ್ನು ತಿಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. ವಿದ್ಯೆಯ ಶ್ರಮದ ಸಮಯದ ತಾಳ್ಮೆಯ ಅಂತ ಕೊಟ್ಟಿದ್ದಾರೆ. ಸೊ ತಾಳಿದವನು ಇಟ್ ಮೀನ್ಸ್ ತಾಳ್ಮೆ ಇರಬೇಕು. ತಾಳಿದವನು ಬಾಳೆಯನು ತಾಳ್ಮೆಯ ಒಂದು ಮಹತ್ವವನ್ನು ತಿಳಿಸ್ಕೊಡುತ್ತೆ. ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಇಷ್ಟ ಆಗಲ್ಲ ಅಂದರೆ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.